ಚಾವಡಿ, ಇದು ಜನಪದರ ಚಾವಡಿ. ನಮಸ್ಕಾರ. ದೂರದರ್ಶನ ಚಂದನ ವಾಹಿನಿ ಪ್ರಸಾರ ಮಾಡುತ್ತಿರುವ ಗಾನಗರಡಿ, ಇದು ಜನಪದರ ಚಾವಡಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂಥ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಾಗೂ ನಿಮ್ಮ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ. ಕೋಲು ಕೋಲಣ್ಣ ಕೋಲು ಕೋಲೆ, ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ, ಕೋಲು ಕೋಲಣ್ಣ ಕೋಲು ಕೋಲೆ, ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ. ಮಲ್ಲಯ್ಯನಿರುವುದು ಇಲ್ಲಿಗೆ ಗಾವುದ, ಮಲ್ಲಯ್ಯನ ಮಡದಿ ಮರುಗಮ್ಮ, ಕೋಲಣ್ಣ ಕೋಲೆ ಮಲ್ಲಯ್ಯನ ಮಡದಿ ಮರುಗಮ್ಮ. ಮಲ್ಲಯ್ಯನ ಮಡದಿ ಮರುಗಮ್ಮನಿರುವುದು ಕಲ್ಲು ಮಾಳಿಗೆ ಕೈಲಾಸ, ಕೋಲಣ್ಣ ಕೋಲೆ ಕಲ್ಲು ಮಾಳಿಗೆ ಕೈಲಾಸ. ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ, ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ, ಕೋಲು ಕೋಲಣ್ಣ ಕೋಲು ಕೋಲೆ, ಕೋಲಣ್ಣ ಕೋಲು ಕೋಲು ಕೋಲಣ್ಣ ಕೋಲು ಕೋಲೆ. ಒಕ್ಕಾಲ ಊರು ಗೆಜ್ಜೆ, ಒಕ್ಕಾಲ ಕಿರು ಗೆಜ್ಜೆ, ಚೊಕ್ಕ ಬೆಳ್ಳಿಲಿ ಮಕುರಂಬ, ಕೋಲಣ್ಣ ಕೋಲೆ ಚೊಕ್ಕ ಬೆಳ್ಳಿಲಿ ಮಕುರಂಬ. ಚೊಕ್ಕ ಬೆಳ್ಳಿಲಿ ಮಕುರಂಬ ಕಿದ ಕುದುರೆ ಹೊಕ್ಕ ಮರವಿ ಪೌಜಿಗೆ, ಕೋಲಣ್ಣ ಕೋಲೆ ಹೊಕ್ಕ ಮರವಿ ಪೌಜಿಗೆ. ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ, ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ, ಕೋಲು ಕೋಲಣ್ಣ ಕೋಲು ಕೋಲೆ, ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ. ಆನೆ ಶೃಂಗಾರವಾಗಿ ಅಂಗಳದಲ್ಲೈದಾವೆ, ಜಾಣ ತನಕ್ಕೆ ಹೊರಟಾನೆ, ಕೋಲಣ್ಣ ಕೋಳೆ ಜಾಣ ತನಕ್ಕೆ ಹೊರಟಾನೆ. ಜಾಣ ತನಕ್ಕೆ ಹೊರಟಾನೇಳು ನಿನ್ನ ಟೋಣು ಲಾಲಿಸಿ ಕರುದಾವೆ, ಕೋಲಣ್ಣ ಕೋಲೆ ಟೋಣು ಲಾಲಿಸಿ ಕರುದಾವೆ. ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ, ಕೋಲಣ್ಣ ಕೋಲು ಕೋಲು ಕೋಲಣ್ಣ ಕೋಲು ಕೋಲೆ, ಕೋಲು ಕೋಲಣ್ಣ ಕೋಲು ಕೋಲೆ, ಕೋಲಣ್ಣ ಕೋಲು ಕೋಲು ಕೋಲಣ್ಣ ಕೋಲು ಕೋಲೆ, ಕೋಲು ಕೋಲಣ್ಣ ಕೋಲು ಕೋಲೆ, ಕೋಲಣ್ಣ ಕೋಲು ಕೋಲು ಕೋಲಣ್ಣ ಕೋಲು ಕೋಲೆ, ಕೋಲು ಕೋಲಣ್ಣ ಕೋಲು ಕೋಲೆ, ಕೋಲಣ್ಣ ಕೋಲು ಕೋಲು ಕೋಲಣ್ಣ ಕೋಲು ಕೋಲೆ. ಬನ್ನಿ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಾಡಲು ಬಂದಿರುವಂಥ, ನಾಡಿನಾದ್ಯಂತ ಹೆಸರು ಮಾಡುತ್ತಾ ಜನಪದ ಹಾಡುಗಳನ್ನು ಹಾಡುತ್ತಾ ತಮ್ಮದೇ ಆದ ಛಾಪನ್ನು ಮೂಡಿಸ್ತಿರುವಂಥ ಯುವ ಗಾಯಕ ಗಾಯಕಿಯರಿಬ್ಬರು ಇವತ್ತು ನಮ್ಮ ವೇದಿಕೆಗೆ ಬಂದಿದ್ದಾರೆ. ಅವರನ್ನ ಪರಿಚಯ ಮಾಡಿಕೊಳ್ಳೋಣ. ಮೊದಲಿಗೆ ನಿಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೇಚಿ ಅರುಣ್ ಕುಮಾರ್. ನಾವು ವೆಂಕಟಗಿರಿ ಕೋಟೆ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಬಂದಿದ್ದೀನಿ. ಮೊದಲನೇದಾಗಿ ಇಂಥ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಆಹ್ವಾನಿಸೋದಕ್ಕೆ, ನನ್ನ ಹಾಡುಗಳನ್ನ ಇಲ್ಲಿ ಪ್ರಸ್ತುತಪಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ನಮ್ಮ ಚಂದನ ವಾಹಿನಿಗೆ ಅನಂತ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಅರುಣ್, ನಿಮಗೆ ತುಂಬು ಹೃದಯದ ಸ್ವಾಗತ ಗಾನಗರಡಿ ಎಲ್ಲ ಸದಸ್ಯರ ಪರವಾಗಿ. ಹಾಗೂ ಮತ್ತೊಬ್ಬ ಗಾಯಕಿ ಬಂದಿದ್ದಾರೆ, ಅವ್ರನ್ನ ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ, ನಾನು ಉಮಾ ವೈಜಿ, ಕೋಲಾರ, ಬಂಗಾರಪೇಟೆ ತಾಲೂಕು. ಇವತ್ತಿನ ಈ ಗಾನಗರಡಿ ಕಾರ್ಯಕ್ರಮಕ್ಕೆ ನನಗೆ ಹಾಡಲು ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಚಂದನ ವಾಹಿನಿಯವರಿಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮ್ಮ ಕೋಲಾರದ ಬಂಗಾರ ಕಣಮ್ಮ ನೀನು. ಹೌದು, ಬಂಗಾರದಂತ ಹುಡುಗಿ ನೀನು. ಬಂಗಾರಪೇಟೆ ಬಂಗಾರದಂತ ಹುಡುಗಿ, ಬಹಳ ಸೊಗಸಾಗಿ ಜನಪದ ಗೀತೆಗಳನ್ನ ಹಾಡ್ತಿದ್ಯಾ. ನಾಡಿನ ತುಂಬಾ ನಿನ್ನ ಹಾಡುಗಳು ಕೇಳ್ತಾ ಇದೆ. ನೀವಿಬ್ರು ಒಂದು ಒಳ್ಳೆಯ ಅದ್ಭುತವಾದ ಗಾಯನವನ್ನ ಪ್ರಸ್ತುತಪಡಿಸ್ತೀರಿ ಅಂತ ಹೇಳಿ ನಾವಾದ್ರೂ ಭಾವಿಸಿದ್ದೀವಿ. ನೇರವಾಗಿ ನಿಮ್ಮ ಹಾಡುಗಳನ್ನ ಕೇಳ್ತಾ
ನಿಮ್ಮ ಅನುಭವಗಳನ್ನು ನಮ್ಮ ವೀಕ್ಷಕರಿಗೆ ಹಂಚ್ಕೊಳ್ತಾ ಕಾರ್ಯಕ್ರಮನ ಮುಂದುವರಿಸೋಣ. ಹಾಗಾದರೆ ಬನ್ನಿ, ಮೊದಲಿಗೆ ಅರುಣ್ ವಾಚಿ ಅವರು ಯಾವ ಗೀತೆಯನ್ನು ಆಯ್ಕೆ ಮಾಡಿದ್ದಾರೆ ಅವ್ರ ಬಾಯಲ್ಲೇ ಕೇಳೋಣ. ಮೊದಲನೇದಾಗಿ ಮಲೈ ಮಹದೇಶ್ವರ ಸ್ವಾಮಿಯ ಒಂದು ಜನಪದ ಶೈಲಿಯ ಗೀತೆ, ಸೀಗೆ ಗುತ್ತಿಯಲ್ಲಿ ಕೆಮ್ಮತ್ತಿನರಳಲ್ಲಿ ಮಾದೇವ ವರ್ಗವರೇ ಈ ಗೀತೆಯನ್ನು ಪ್ರಸ್ತುತಪಡಿಸ್ತಾರೆ. ಸೀಗೆ ಗುತ್ತಿಯಲ್ಲಿ ಕೆಮ್ಮತ್ತಿ ನೆರಳಲ್ಲಿ ಮಾದೇವ ವರುಗವರೇ, ನಮ್ಮ ಮೈಕಾರ ವರುಗವರೇ, ಹೂವ ಕುಯ್ಯಲು ಹೋಗಿ ಮೊಗ್ಗ ಕುಯ್ಯಲು ಹೋಗಿ ಮಲೆ ಮಲೆ ಸುತ್ತವರೇ, ಸ್ವಾಮಿ ಆಯಾಸಗೊಂಡವರೇ. ಶಿವಶಂಕರ, ಗಂಧಮಲೆಯಲ್ಲಿ ಗಂಗಾಧರ, ಭೀಮನ ಕೊಲ್ಲಿಯಲ್ಲಿ ಭೀಮೇಶ್ವರ, ಮರಡಿಯ ಗುಡ್ಡೆಯಲ್ಲಿ ಮರಡೀಶ್ವರ, ಚುಂಚನಗಿರಿಯಲ್ಲಿ ಭೈರೇಶ್ವರ, ಜಗವನು ಕಾಯುವ ಜಗದೀಶ್ವರ, ಲೋಕಕ್ಕೆ ಇವನೊಬ್ಬನೇ ಲೋಕೇಶ್ವರ. ಸೀಗೆ ಗುತ್ತಿಯಲ್ಲಿ ಕೆಮ್ಮತ್ತಿ ನೆರಳಲ್ಲಿ ಮಾದೇವ ವರುಗವರೇ, ನಮ್ಮ ಮೈಕಾರ ವರುಗವರೇ. ಜನುಮ ಪಾವನವ ಮಾಡುತ್ತಾ ನಂಬಿದ ಮನೆಯಲ್ಲಿ ಹಿಂಬಾಗಿ ಬಂದು ಮಾದೇವ ತಾವು ನೆನೆಸವರೇ, ನಂಬಿದ ಮಂದಿಗೆ ಹಿಪ್ಪಿಡಿ ಹೊನ್ನ ತಪ್ಪದ ತಾರದೆ ನೀಡಿರುವೆ ಮಾದೇವ ಮಾದೇವ ಮಾದೇವ. ಸೀಗೆ ಗುತ್ತಿಯಲ್ಲಿ ಕೆಮ್ಮತ್ತಿ ನೆರಳಲ್ಲಿ ಮಾದೇವ ವರುಗವರೇ, ನಮ್ಮ ಮೈಕಾರ ವರುಗವರೇ.
ನಮ್ಮಮ್ಮ ಜೋಕಾಲಿ ಒರುಗವರೇ ಗುತ್ತಿಯಲ್ಲಿ ಕೆಮ್ಮತ್ತಿನೆರಳಲ್ಲಿ ಮಾದೇವ ಒರುಗವರೇ ನಮ್ಮ ಮೈಕಾರ ಒರುಗವರೇ ಹೂವ ಕುಯ್ಯಲು ಹೋಗಿ ಮೊಗ್ಗ ಕುಯ್ಯಲು ಹೋಗಿ ಮಲೆ ಮಲೆ ಸುತ್ತವರೇ ಸ್ವಾಮಿ ಆಯಾಸಗೊಂಡವರೇ ನಮ್ಮ ಮೈಕಾರ ಒರುಗವರೇ ಸ್ವಾಮಿ ಆಯಾಸಗೊಂಡವರೇ ನಮ್ಮ ಮೈಕಾರ ಒರುಗವರೇ ಸ್ವಾಮಿ ಆಯಾಸಗೊಂಡವರೇ ಅದ್ಭುತವಾದ ದನಿ, ಜನಪದಕ್ಕೆ ಹೇಳಿ ಮಾಡಿಸಿದ ದನಿ, ಬಹಳ ಸೊಗಸಾಗಿ ಹಾಡಿದ್ರಿ. ಒಂದು ಎನರ್ಜಿ ತುಂಬಿತ್ತು ಈ ಹಾಡಲ್ಲಿ. ಮಾದೇಶ್ವರನ ಹಾಡುಗಳನ್ನ ಹಾಡ್ತಾ ಇದ್ರೆ ಈ ಒಂದು ಎನರ್ಜಿ ಬೇಕು. ಇದು ಜನಪದ ಶೈಲಿ ಗೀತೆ ಇರಲಿ, ಆದರೆ ಇದರಲ್ಲಿ ಬರುವಂಥ ಕಥೆಗಳನ್ನೆಲ್ಲ ನೀವು ನೋಡಿದಾಗ ಮಾದೇಶ್ವರನ ಕಾವ್ಯದಲ್ಲಿ ಬರುವಂಥ ವಿಚಾರಗಳನ್ನ ಹೇಳಬೇಕು. ಅಷ್ಟೇ ಅಲ್ಲ ನೋಡಿ, ಬರ್ಗ ಕರೆದವನೇ. ಬರ್ಗ ಅಂದ್ರೆ ಏನು ಅಂತ ಕೇಳಿದ್ರೆ ನಮ್ಮ ಇವತ್ತಿನ ಜನರೇಷನ್ಗೆ ಬರ್ಗ ಅಂತ ಗೊತ್ತಿರಲ್ಲ. ಬರ್ಗ ಅಂದ್ರೆ ಹುಲಿ, ಬಾರಿ ಬರ್ಗ ಅಂದ್ರೆ ಬಾರಿ ಹುಲಿನ ಬಾರಿ ಹುಲಿ. ಅಷ್ಟೇ ಅಲ್ಲ, ಈ ಕಥೆಗಳನ್ನ ಕೇಳ್ತಾ ಹೋದ್ರೆ ಮಾಯ ಮಾಟ ಮಾಡೋರ ವಂಶ ಹೆಚ್ಚಬಾರದೆಂದು ಶಾಪವ ಕೊಟ್ಟೆ ನನ್ನ ಮನಸ ತೆರೆಸಿದೆ ನೀನು ಮಲೆಯ ಮಾದೇವ. ನಾನು ಎಂಬ ಅಹಂಕಾರದಿಂದ ಮೆರೆತಿದ್ದೆ, ನಾನು ನನ್ನನ್ನು ನೀನು ಕಾಪಾಡಿದೆ ಅಂತ ಹೇಳಿ ಹಲವಾರು ವಿಚಾರಗಳು ಜನಪದದಲ್ಲಿ ಸಿಗ್ತಾ ಹೋಗ್ತವೆ. ಭಾಳ ಸೊಗಸಾಗಿ ಹಾಡಿದ್ರಿ. ಮತ್ತು ಈ ನಿಮ್ಮ ಬಗ್ಗೆ ನಾನು ಇನ್ನಷ್ಟು ಮಾತಾಡಬೇಕಿದೆ, ನೆಕ್ಸ್ಟ್ ಹಾಡಿನಲ್ಲಿ ತಗೊಳ್ಳೋಣಂತೆ. ಈಗ ನಮ್ಮ ಕೋಲಾರದ ಬಂಗಾರ ಉಮಾ, ಎಲ್ಲ ನಾಡಿನ ಮೂಲೆ ಮೂಲೆಯಲ್ಲಿ ಎಲ್ಲ ಜನಪದ ಹಾಡ್ತಾ ಇರುವಂತ ಒಬ್ಬ ಗಾಯಕಿ ಅಲ್ವಾ? ಯಾವ ಹಾಡನ್ನು ಆಯ್ಕೆ ಮಾಡಿದ್ರಿ? ಕೋಲಾರ ಜಿಲ್ಲೆಯಲ್ಲಿ ತುಂಬಾ ಜನಪ್ರಿಯವಾಗಿರುವಂತಹ ಓ ಚೆನ್ನಿ ನಿನ ಗಂಡ ಬಲು ಜಾಣನೆ. ಓ ಚೆನ್ನಿ ನಿನ ಗಂಡ ಬಲು ಮಾಯಗಾರನೆ ಜಾಣಗಾರನೆ ಅಲ್ವಾ? ಕೇಳೋಣ ಯಾವ ರೀತಿ ಇದೆ ಈ ಹಾಡನ್ನ, ನಮ್ಮ ವೀಕ್ಷಕರಿಗೆ ಕೇಳಿಸೋಣಂತೆ. ಓ ಚೆನ್ನಿ ನಿನ ಗಂಡ ಬಲು ಜಾಣನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಕಾರನೇ. ಓ ಚೆನ್ನಿ ನಿನ ಗಂಡ ಬಲು ಜಾಣನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಕಾರನೇ. ಓ ಚೆನ್ನಿ ನಿನ್ನ ಗಂಡ ಬಲು ಜಾಣನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಓ ಚೆನ್ನಿ ನಿನ ಗಂಡ ಬಲು ಜಾಣನೆ, ಓ ಚೆನ್ನಿ ನಿನ ಗಂಡ ಬಲು ಜಾಣನೆ. ಅರೆ ಓ ಚೆನ್ನಿ ನಿನ ಗಂಡ ಬಲು ಜಾಣನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಕಾರನೇ. ಓ ಚೆನ್ನಿ ನಿನ್ನ ಗಂಡ ಬಲು ಜಾಣನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಅವನು ಕಿವಿ ಹತ್ರ ಬರ್ತಾನೆ, ಬಲು ಜಾಣನೆ, ಅವನು ಕಿವಿ ಮುಟ್ಟಿ ನೋಡ್ತಾನೆ. ಮಾಯಗಾರನೇ. ಅವನು ಕಿವಿ ಹತ್ರ ಬರ್ತಾನೆ, ಬಲು ಜಾಣನೆ, ಅವನು ಕಿವಿ ಮುಟ್ಟಿ ನೋಡ್ತಾನೆ. ಮಾಯಗಾರನೇ. ಅರೆ ಕಿವಿಗೊಂದು ಓಲೆನಾದ್ರೂ ತಂದಿದ್ದಾನ, ಬರೀ ಚೊಲ್ಲು ಮಾತನಾಡಲೋಗ ಬಂದಿದ್ದಾನ. ಕಿವಿಗೊಂದು ಓಲೆನಾದ್ರೂ ತಂದಿದ್ದಾನ, ಬರೀ ಚೊಲ್ಲು ಮಾತನಾಡಲೋಗ ಬಂದಿದ್ದಾನ. ಓ ಚೆನ್ನಿ ನಿನ ಗಂಡ ಬಲು ಜಾಣನೆ, ಓ ಚೆನ್ನಿ ನಿನ ಗಂಡ ಬಲು ಜಾಣನೆ. ಅರೆ ಓ ಚೆನ್ನಿ ನಿನ ಗಂಡ ಬಲು ಜಾಣನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಕಾರನೇ. ಓ ಚೆನ್ನಿ ನಿನ್ನ ಗಂಡ ಬಲು ಜಾಣನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಅವನು ಕೈ ಹತ್ರ ಬರ್ತಾನೆ, ಬಲು ಜಾಣನೆ, ಅವನು ಕೈಯ
ಕೈಗೆರಡು ಬಾಳೇನಾದ್ರೂ ತಂದಿದ್ದಾನ, ಬರೀ ಬಾಯ ಮಾತನಾಡಲೋಗ ಬಂದಿದ್ದಾನ. ಕೈಗೆರಡು ಬಳೆಯಾದ್ರೂ ತಂದಿದ್ದಾನ, ಬರೀ ಬಾಯ ಮಾತನಾಡಲೋಗ ಬಂದಿದ್ದಾನ. ಓ ಚೆನ್ನಿ ನಿನ ಗಂಡ, ಬಲು ಜಾಣನೆ, ಓ ಚೆನ್ನಿ ನಿನ ಗಂಡ, ಬಲು ಜಾಣನೆ, ಓ ಚೆನ್ನಿ ನಿನ ಗಂಡ ಬಲು ಜಾಣನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಕಾರನೇ. ಓ ಚೆನ್ನಿ ನಿನ್ನ ಗಂಡ ಬಲು ಜಾಣನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಕಾರನೇ. ಅವನು ನಡುವತ್ರ ಬರ್ತಾನೆ, ಬಲು ಜಾಣನೆ, ಅವನು ನಡು ಮುಟ್ಟಿ ನೋಡ್ತಾನೆ. ಮಾಯಕಾರನೇ, ಅವನು ನಡುವತ್ರ ಬರ್ತಾನೆ, ಬಲು ಜಾಣನೆ, ಅವನು ನಡು ಮುಟ್ಟಿ ನೋಡ್ತಾನೆ. ಮಾಯಕಾರನೇ, ನಡುವಿಗೊಂದು ಡಾಬಾದ್ರೂ ತಂದಿದ್ದಾನ, ಬರೀ ಜೊಲ್ಲು ಮಾತನಾಡಲೋಗ ಬಂದಿದ್ದಾನ. ನಡುವಿಗೊಂದು ಡಾಬಾದ್ರೂ ತಂದಿದ್ದಾನ, ಬರೀ ಜೊಳ್ಳು ಮಾತನಾಡಲೋಗ ಬಂದಿದ್ದಾನ. ಓ ಚೆನ್ನಿ ನಿನ ಗಂಡ, ಬಲು ಜಾಣನೆ, ಓ ಚೆನ್ನಿ ನಿನ ಗಂಡ, ಬಲು ಜಾಣನೆ, ಅರೆ ಓ ಚೆನ್ನಿ ನಿನ ಗಂಡ ಬಲು ಜಾಣನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಕಾರನೇ. ಓ ಚೆನ್ನಿ ನಿನ್ನ ಗಂಡ ಬಲು ಜಾಣನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಕಾರನೇ. ಎಹೆ ಅವನು ಕಾಲತ್ರ ಬರ್ತಾನೆ, ಬಲು ಜಾಣನೆ, ಅವನು ಕಾಲು ಮುಟ್ಟಿ ನೋಡ್ತಾನೆ. ಮಾಯಕಾರನೇ, ಅವನು ಕಾಲತ್ರ ಬರ್ತಾನೆ, ಬಲು ಜಾಣನೆ, ಅವನು ಕಾಲು ಮುಟ್ಟಿ ನೋಡ್ತಾನೆ. ಮಾಯಕಾರನೇ, ಕಾಲಿಗೊಂದು ಗೆಜ್ಜೆನಾದ್ರೂ ತಂದಿದ್ದಾನ, ಬರೀ ಜೊಲ್ಲು ಮಾತನಾಡಲೋಗ ಬಂದಿದ್ದಾನ. ಕಾಲಿಗೊಂದು ಗೆಜ್ಜೆನಾದ್ರೂ ತಂದಿದ್ದಾನ, ಬರೀ ಜೊಲ್ಲು ಮಾತನಾಡಲೋಗ ಬಂದಿದ್ದಾನ. ಓ ಚೆನ್ನಿ ನಿನ ಗಂಡ, ಬಲು ಜಾಣನೆ, ಓ ಚೆನ್ನಿ ನಿನ ಗಂಡ, ಬಲು ಜಾಣನೆ, ಓ ಚೆನ್ನಿ ನಿನ ಗಂಡ ಬಲು ಜಾಣನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಕಾರನೇ. ಓ ಚೆನ್ನಿ ನಿನ್ನ ಗಂಡ ಬಲು ಜಾಣನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಕಾರನೇ. ಓ ಚೆನ್ನಿ ನಿನ್ನ ಗಂಡ ಬಲು ಜಾಣನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಕಾರನೇ. ಓ ಚೆನ್ನಿ ನಿನ್ನ ಗಂಡ ಬಲು ಜಾಣನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಕಾರನೇ. ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಕಾರನೇ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಕಾರನೇ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಕಾರನೇ. ಅವನು ಬರೀ ಮಾತಿನಲ್ಲಿ, ಹೌದಪ್ಪ ಬರೀ ಮಾತಿನಲ್ಲಿ ಮೋಡಿ ಮಾಡೋ ಮಾಯಕಾರನೇ. ಓ ಚೆನ್ನಿ ನಿನ್ನ ಗಂಡ ಬಲು ಜಾಣನೆ, ಅವನು ಮಾತಿನಲ್ಲಿ ಮೋಡಿ ಮಾಡು, ಮಾಯಗಾರನೇ. ಕೆನ್ನೆ ಹತ್ರ ಬರ್ತಾನೆ, ಬಲು ಜಾಣನೆ, ಕೆನ್ನೆಗಾದ್ರೂ ಮುತ್ತೊಂದು ಕೊಟ್ಟಿದ್ದಾನ. ಅದಕ್ಕೂ ಚಿಪ್ಪಣಂತಾನ ಏನಿಲ್ಲಲ್ಲ. ನೋಡಿ ಎಂತ ಫಿಟ್ಟಿಂಗ್ ಇಟ್ರು ಹಾಡಲ್ಲಿ. ಮದುವೆ ಆಗಿದ್ದೀರಮ್ಮ? ಇಲ್ಲ ಅಲ್ವಾ? ನೋಡಿ ಮದುವೆ ಆಗಿರೋರು ಗಂಡ ಹೆಂಡತಿ ಈ ಹಾಡನ್ನು ಕೇಳ್ತಾ ಇದ್ರೆ ಹೆಂಡತಿ ಗಂಡನಿಗೆ ಹೇಳ್ತಾ ಇರ್ತಾಳೆ, ನೋಡ್ದೇನ್ರಿ ಅಲ್ಲಿ ಬರೀ ಮೋಡಿ ಮಾಡಿ ಬಾಯಲ್ಲಿ ಮಾತು ಹೇಳೋದಲ್ಲ, ತರ್ಬೇಕು ಹಂಗೆ. ಅವನು ಕಾಲು ಮುಟ್ಟಿ ನೋಡ್ತಾನೆ. ಆಕ್ಚುಲಿ ಹೆಂಡತಿ ಹೇಳೋದಲ್ಲ ಅದು, ಹಾ, ಹಾ. ಬೇರೆಯವ್ರ ಪಕ್ಕದ ಫಿಟ್ಟಿಂಗ್ ಮನೆಯವ್ರಿಗೆ ಹೇಳೋದು, ಅದನ್ನೇ ಓ ಹೇಳೋದು. ಚೆನ್ನಿ ನಿನ್ನ ಗಂಡ ಬಲು ಜನ ಬರೀ ಮಾತಲ್ಲೇ ಹೊಟ್ಟೆ ಮಾತಲ್ಲೇ ನಿನ್ ಗಂಡ ತುಂಬಿಸ್ತಾನೆ. ಅದನ್ನೇ ಹೇಳಿದ್ದು ಫಿಟ್ಟಿಂಗು ಅಂತ. ಪಕ್ಕದ ಮನೆಯೊಳಗೆ ನಿನ್ ಗಂಡ ಬಲ್ ಮಾತಲ್ಲೇ ಮೋಡಿ ಮಾಡ್ಬಿಡ್ತಾನಲ್ವಾ, ನೋಡಿ ನನ್ನ ಗಂಡ ತಂದ್ಕೊಟ್ಟವನೆ ಅಂತ ಫಿಟ್ಟಿಂಗ್ ಹೇಳೋದಂತ. ಆದ್ರೆ ಇದ್ದದೆಲ್ಲ ಜನಪದದಲ್ಲಿ ಇರುತ್ತೆ ಅಲ್ವಾ? ಹಾ, ಸರ್. ಆದ್ರೂ ಕೂಡ ಏನ್ ತಂದ್ಕೊಡ್ಲಿ ಬಿಡ್ಲಿ, ಪ್ರೀತಿ ಚೆನ್ನಾಗಿರ್ಬೇಕು ಅನ್ನೋದು ಆಶಯ. ಅದಷ್ಟೇ ಅಲ್ಲ, ಗಂಡ ಮನೆಗೆ ಬರ್ಬೇಕಾದ್ರೆ ಹೆಂಡತಿಗೆ ಒಂದಿಷ್ಟು ಏನಾದ್ರು ತಂದು ಕೊಟ್ರೆ ಆಕೆ ಸಂತೋಷ ಎಷ್ಟಿರುತ್ತೆ ಅದು ಅಲ್ವಾ? ಕೊನೆಗೆ ಆಕೆ ಏನು ಮಾತಾಡಲ್ಲ. ಅವ್ರ ಗಂಡ ಅಂದ್ರೆ ನೀವ್ ಹೇಳಿದ್ರಲ್ಲ ಆ ತರದೊಂದು ಬಾಂಧವ್ಯ, ಒಂದು ಸಾಮರಸ್ಯ ಗಂಡ ಹೆಂಡತಿ ಮಧ್ಯೆ ಇರುತ್ತಲ್ಲ, ಸೊ ಆಕೆ ಏನು ರಿಪ್ಲೈನೇ ಮಾಡಲ್ಲ, ಬರೀ ಇವರೇ ಫಿಟ್ಟಿಂಗ್ ಇವರೇ ಅಲ್ವಾ? ಒಂದು ತಮಾಷೆ ಹಾಡು ಜೊತೆಗೆ ಒಳ್ಳೆಯ ಜನಪದ ಶೈಲಿಯ ಜನಪದ ಹಾಡು, ಮೂಲ ಜನಪದ ಹಾಡಿದ್ದು ಬಹಳ ಚೆನ್ನಾಗಿ ಹಾಡಿದ್ರಿ ಉಮಾ ಅವರೇ. ಥ್ಯಾಂಕ್ ಯು ಸರ್. ಅರುಣ್, ನೀವು ಹೇಗೆ ಈ ಜನಪದವನ್ನ
ಹಾಡೋಕ್ಕೆ ಆಸೆ ಪಟ್ರಿ ಮತ್ತು ಇತ್ತೀಚೆಗೆ ಒಂದು ಒಳ್ಳೆ ವಿಶೇಷವಾದೊಂದು ಅವಕಾಶ ಮತ್ತು ನಿಮ್ಮ ಬಗ್ಗೆ ಒಳ್ಳೆ ಮಾಹಿತಿಗಳು ಬರ್ತಾ ಇದೆ. ಖಂಡಿತ ಸರ್. ಆ್ಯಕ್ಚುಲಿ ಈ ವಿಚಾರದಲ್ಲಿ ನಾನು ಮೊದಲನೇದಾಗಿ ನಮ್ಮ ಕರ್ನಾಟಕದ ಜನಪದ ಕಲೆಗಳಿಗೆ, ಜನಪದ ಹಾಡುಗಾರರಿಗೆ ನಾನು ಅನಂತ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಯಾಕೆಂದರೆ ಇಡೀ ಭಾರತದಲ್ಲಿ ಅತಿ ದೊಡ್ಡ ರಿಯಾಲಿಟಿ ಶೋ ಜನಪದಕ್ಕೋಸ್ಕರ ಅಂತಾನೆ, ಜನಪದ ಹಾಡುಗಳಿಗೋಸ್ಕರ ಅಂತಾನೆ DD ನ್ಯಾಷನಲ್ ಚಾನಲ್ನಲ್ಲಿ ಕೈಲಾಶ್ ಖೇರ್ ಸರ್ ಅವರು, ಭಾರತದ ಅದ್ಭುತವಾದಂತಹ ಗಾಯಕರು, ಅವರ ನೇತೃತ್ವದಲ್ಲಿ ಭಾರತ್ ಕಾ ಅಮೃತ್ ಕಳಶ್ ಅಂತ ರಿಯಾಲಿಟಿ ಶೋ ಹೆಸರು. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ. ओहो अरुण, उदय हो गया है अरुण लगता है. ಸೊ ಈ ಒಂದು ರಿಯಾಲಿಟಿ ಶೋ ಜನಪದಕ್ಕೋಸ್ಕರ, ಜನಪದ ಹಾಡುಗಳಿಗೋಸ್ಕರ ಅಂತ ಮಾಡ್ತಾ ಇರುವಂತ ರಿಯಾಲಿಟಿ ಶೋ. ಇಡೀ ಭಾರತದ ಎಲ್ಲಾ ರಾಜ್ಯದ ಜನಪದ ಹಾಡುಗಳ ಸ್ಪರ್ಧೆ ಅದರಲ್ಲಿ ನಮ್ಮ ಕರ್ನಾಟಕದಿಂದ ನೀವು ಭಾಗವಹಿಸಿ, ಕರ್ನಾಟಕವನ್ನ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನಿಮಗೆ ಶುಭಾಶಯಗಳು. वेलकम कर्नाटका से अरुण कुमार. इतिहास में पहली बार में भारत का अमृत कलश ಮಾದೇವಾ 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 ಸೋಜುಗಾದ ಸೂಜಿ ಮಲ್ಲಿಗೆ, ಸೋಜುಗಾದ ಸೂಜಿ ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜಿ ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ, ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ. ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದೋ. ಮಾದೇವ ನಿಮ್ಮ ಸೋಜುಗಾದ ಸೋಜುಗಾದ ಸೂಜಿ ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜಿ ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ.
रहा है। ओहो अरुण, उदय हो गया है अरुण, लगता है। अरुण जी, ये आप कहाँ गाते हैं एग्जैक्टली? आप अपने ग्रुप के साथ गाते हैं, अकेले गाते हैं? No, actually, this is a female version song. Okay. But in our Kannada history also, I am the one singer. This song is tried in male voice. Whoa, wonderful. बहुत खूब और बहुत क्यूट। Thank you. वेरी नाइस। हाय अरुण कुमार, नमस्ते मैडम। ये गाना आप पहली बार फर्स्ट टाइम प्रेजेंट कर रहे हैं ना? हाँ, उस हिसाब से बहुत ही कमाल था। और यू शुड सिंग दिस सॉन्ग मेनी मोर टाइम्स इन ऑन लाइव स्टेज। आपको ये गाना चाहिए। Sure, ma'am. क्योंकि Thank you so ये आपके आवाज में इतना टेंडर और लविंग लगता है और बहुत ब्यूटीफुल था। गॉड ब्लेस यू। थैंक यू सो मच। तो इसी बात से गायत्री जी आपसे स्टार्ट करेंगे। 10 पॉइंट। थैंक यू मैडम। थैंक यू सो मच। थैंक यू सो मच। थैंक यू थैंक यू। कैलाश जी 20 पॉइंट। थैंक यू सर। तो आपका टोटल स्कोर होता है 49। ठीक है, बहुत बहुत शुक्रिया, थैंक यू सो मच। थैंक यू सर। इतिहास में पहली बार नए भारत का अमृत कलश। ಧ್ವನಿ ಕೂಡ ಬಹಳ ಚೆನ್ನಾಗಿದೆ, ಧನ್ಯವಾದ. ಬಹಳ ಒಳ್ಳೆಯದಾಗಲಿ. ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ವಿರಾಮವನ್ನು ತೆಗೆದುಕೊಳ್ಳಿ. ನಮಸ್ಕಾರ.